ಇವತ್ತು ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗು ಸೇರಿಕೊಂಡು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರಲ್ಲಿರೋ ಈಶಾ ಫೌಂಡೇಶನ್ ಅವರು ಕಟ್ಸಿರೋ ಆದಿಯೋಗಿ ಸ್ಟ್ಯಾಚ್ಯೂನ ನೋಡೋಕ್ಕೆ ಹೋಗ್ತಿರೋದು. ಚಿಕ್ಕಬಳ್ಳಾಪುರಿಂದ ಬೆಂಗಳೂರಿಗೆ 65 to 70 ಕಿಲೋಮೀಟರ್ ಏನೋ ಅಷ್ಟೇ ಇರೋದು. ನೀವು ಬಸ್ಸಲ್ಲಿ ಬರಬೇಕು ಅಂದರೆ ತುಂಬ ಬಸ್ಸಸ್ ಇದೆ. KSRTC ಬಸ್ ಸ್ಟಾಪಿಂದ ಡೈರೆಕ್ಟ್ ಇಲ್ಲಿಗೆ ಇದೆ ತುಂಬ ಬಸ್ಸಸ್, ನೀವು ಆರಾಮಾಗಿ ಬರ್ಬೋದು. ನಿಮ್ಗೆ ಏನಾದರೂ ಓನ್ ವೆಹಿಕಲ್ ಇದ್ದರೆ ಹೈವೇ ಮಾತ್ರ ತುಂಬ ಸೂಪರ್ ಆಗಿದೆ. ಆಲ್ರೆಡಿ ನಾವು ತಲುಪಿದ್ದೀವಿ ಅನ್ನಿಸ್ತಾ ಇದೆ, ಯಾಕಂದರೆ ಮುಂದೆ ನೋಡ್ಬೋದು ನೀವು ತುಂಬ ದೊಡ್ಡದಾಗಿ ಆರ್ಚ್ ಇದೆ ಮತ್ತು ಸದ್ಗುರು ಸನ್ನಿಧಿ ಅಂತ ಸಹ ಇದೆ. ಇಲ್ಲಿಂದ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಒಂದು ದೊಡ್ಡದಾಗಿ ವೆಜ್ ರೆಸ್ಟೋರೆಂಟು ಸಹ ಸಿಗುತ್ತೆ. ಗುರು ಅಂದರೆ ಈಶಾ ಫೌಂಡೇಶನ್ ಫೌಂಡರ್ ಅವರು ಎಲ್ರಿಗೂ ಗೊತ್ತಿರುತ್ತೆ ಅನ್ಕೊಂತೀನಿ ನಾನು. ಅಲ್ಲಿಂದ ಒಳಗಡೆ ಮಾತ್ರ ಬಂದರೆ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಜಿಗ್ಸಾಗ್ ರೋಡ್ ಇದೆ, ನೀವು ಹೆಂಗೆ ನಂದಿಲ್ಸಿಗೆ ಹೋಗ್ತೀರಲ್ವ ಆ ಥರ ರೋಡ್ ಇದೆ. ದಾರಿಯಲ್ಲಿ ನಿಮಗೆ ಎಳ್ನೀರು, ಕಬ್ಬಿನ ಹಾಲು ಮತ್ತು ಚಿಕ್ಕ ಪುಟ್ಟ ಸ್ಟಾಲ್ಸ್ ಸಹ ಇದೆ. ಆದಿಯೋಗಿದು ಪುಟ್ಟ ಪುಟ್ಟ ಸ್ಟ್ಯಾಚ್ಯೂಸು ಸಹ ಇದೆ. ನೀವು ಕಾರಲ್ಲಿ ಅಟ್ಯಾಚ್ ಮಾಡ್ಕೊತೀನಿ, ಕಾರಲ್ಲಿ ಎತ್ಕೊತೀನಿ ಅಂದರೆ ತುಂಬ ಚೆನ್ನಾಗಿ ಸ್ಟ್ಯಾಚ್ಯೂಸ್ ಇದೆ. ಆಮೇಲೆ ಮಕ್ಕಳಿಗೆ ಅಂತ ತುಂಬ ಗೊಂಬೆಗಳೆಲ್ಲ ಮಾರ್ತಾ ಇರ್ತಾರೆ ಆ ಕಡೆ ಈ ಕಡೆ ರೋಡಲ್ಲಿ. ಏನು ಬೇಕು ನಿಮ್ಗೆ ಅದನ್ನ ತಗೋಬೋದು ನೀವು. ಆದಿಯೋಗಿ ಸ್ಟ್ಯಾಚ್ಯೂ ಇಲ್ಲಿಂದನೇ ಕಾಣಿಸ್ತಾ ಇದೆ. ಸ್ಟ್ಯಾಚ್ಯೂ ಬಗ್ಗೆ ಹೇಳಬೇಕು ಅಂದರೆ ಇದು 112 ಅಡಿ ಇರೋ ಸ್ಟ್ಯಾಚ್ಯೂ. ಇದು ಯೋಗಿ ಸಂಸ್ಕೃತಿ ಪ್ರಕಾರ ಮೋಕ್ಷ ಸಾಧಿಸೋಕ್ಕೆ 112 ಸಾಧ್ಯತೆಗಳು ಇದಾವಂತೆ. ಮತ್ತು ನಮ್ಮದು ಹ್ಯೂಮನ್ ಬಾಡಿ ಸಿಸ್ಟಮಲ್ಲಿ ಕೂಡ 112 ಚಕ್ರಗಳು ಇದಾವಂತ. ಅದಕ್ಕೆ ಸದ್ಗುರು ಅವರು ಇದು ಸ್ಟ್ಯಾಚ್ಯೂನ 112 ಫೀಟಲ್ಲಿ ಕಟ್ಟಿಸಿದ್ದಾನೆ. ಮತ್ತು ಕೊಯಂಬತ್ತೂರಲ್ಲಿ ಇರೋ ಸ್ಟ್ಯಾಚ್ಯೂ ಸಹ ಸೇಮು, ಅದರದ್ದು ಹೈಟು ಇಷ್ಟೇ ಇದೆ. ಬಟ್ ಅಲ್ಲಿ ತುಂಬ ಹೋಟೆಲ್ಸು, ಸ್ಟೇ ಮತ್ತು ಸ್ಕೂಲ್ಸ್ ಎಲ್ಲ ಆಲ್ರೆಡಿ ತುಂಬಾ ಇದಾವಂತೆ. ಆಗಿದ ತಕ್ಷಣ ಒಂದು ದೊಡ್ಡದಾಗಿ ತ್ರಿಶೂಲ ಇದೆ. ಆಮೇಲೆ ಇಲ್ಲಿ ಪಾರ್ಕಿಂಗ್ ಪ್ಲೇಸು ಸಹ ತುಂಬ ದೊಡ್ಡದಾಗಿನೇ ಇದೆ. ಪಾರ್ಕಿಂಗ್ ಪ್ಲೇಸಿಗೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಎಷ್ಟು ಕಾರ್ ಬಂದರೂ ನಿಂತ್ಕೋಬೋದು. ಈ ನೋಡಕ್ಕೆ ಬಂದಿರೋದು ನಾಗಮಂಟಪ, ಯೋಗೇಶ್ವರ ಲಿಂಗ ಮತ್ತು ಆದಿಯೋಗಿ ಸ್ಟ್ಯಾಚ್ಯೂ, ಇದನ್ನು 3 ಮಾತ್ರ ನೀವು ಇಲ್ಲಿ ನೋಡ್ಬೋದು. ಸ್ಲಿಪ್ಪರ್ಸ್ನ ಬಿಡೋಕ್ಕಂತಾನೆ ಸಪ್ರೇಟಾಗಿ ಒಂದು ಪ್ಲೇಸ್ ಇದೆ. ಅಲ್ಲಿ ನಿಮಗೆ ಒಂದು ಕೈಯ ಚೀಲ ಕೊಡ್ತಾರೆ, ಅದರಲ್ಲಿ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ ಒಂದು ಟೋಕನ್ ನಂಬರ್ ಕೊಡ್ತಾರೆ. ಇಲ್ಲಿ ಬಂದಿದ ತಕ್ಷಣ ನೀವು ನಾಗೇಶ್ವರ ನಾಗಮಂಟಪ ಇದೆ ಅಲ್ವಾ, ಅಲ್ಲಿ ದರ್ಶನ ಮಾಡ್ಕೋಬೋದು. ನಾಗಮಂಟಪ ವಿಶೇಷವೇನೆಂದರೆ ಇಲ್ಲಿ ನಿಮಗೆ ಯಾವುದೇ ಒಂದು ನಾಗದೋಷ ಇದ್ರೂ ಸಹ ಪರಿಹಾರ ಆಗುತ್ತೆ. ಅದು ಸ್ಪೆಷಲಿ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ ಅಂದರೆ ಇಲ್ಲೆಲ್ಲ ಪರಿಹಾರ ಸಿಗುತ್ತೆ. ನೀವು ಇದನ್ನ ಪ್ರೀ ಬುಕ್ಕಿಂಗ್ ಆನ್ಲೈನಲ್ಲಿ ಮಾಡ್ಕೋಬೋದು. ನೀವು ನೋಡ್ಬೋದು, ಇದೊಂಥರ ನೋಡ್ತಿದ್ರೇ ಮೈಯೆಲ್ಲ ಫುಲ್ ರೋಮಾಂಚನವಾಗಿದೆ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಮತ್ತು ಪ್ಲೇಸು ಇಷ್ಟು ಅಕ್ಯುರೇಟ್ ಆಗಿ ಚೂಸ್ ಮಾಡಿದ್ದಾರೆ ಅಂದರೆ 2 ಬೆಟ್ಟದ ಮಧ್ಯೆ ಶಿವನ್ ಸ್ಟ್ಯಾಚ್ಯೂ ಇದೆ. ನೀವು ಈ ಫೀಲ್ನ ನೀವು ಇಲ್ಲೇ ಬಂದು ಅನುಭವಿಸ್ಬೇಕು. ಆಮೇಲೆ ಇಲ್ಲಿ ತ್ರಿಶೂಲನೂ ಸಹ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ನಾಗಗಣ್ಣನ ಶೇಪ್ ಇದೆ. ಆಮೇಲೆ ತ್ರಿಶೂಲನೂ ಇದೆ. ಆ ಸ್ಟ್ಯಾಚ್ಯೂ ಅಲ್ಲಿ ಕೊರಳಲ್ಲಿ ಹಾಕಿರೋದು ಏನಂತಾರೆ ನೆಕ್ಲೆಸ್ ಟೈಪು, ಅದು ಫುಲ್ಲು ರುದ್ರಾಕ್ಷಿಯಿಂದ ಮಾಡಿರೋದು. ಇಷ್ಟು ದಪ್ಪ ಇತ್ತು ಅಂದರೆ ಮೇ ಬಿ 1 lakh 2 lakhs ರುದ್ರಾಕ್ಷಿ ಇರ್ಬೋದು ಅನ್ಕೊತೀನಿ ನಾನು. ಅಲ್ಲಿಂದ ಒಂದು ರೌಂಡ್ ಹಾಕ್ಬಿಟ್ಟು ನಾವು ಹಿಂದ್ಗಡೆ ಬ್ಯಾಕ್ ಸೈಡು ಒಂದು ಸ್ವಲ್ಪ ನೆರಳಿತ್ತು ಅಂತ ಎಲ್ಲರೂ ಕುತ್ಕೊಂಡಿದ್ರು, ನಾವು ಕುತ್ಕೊಂಡ್ವಿ. ನಾವು ಹೋಗಿರೋ ಟೈಮಲ್ಲಿ ತುಂಬಾ ಬಿಸಿಲಿತ್ತು, ಹಂಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಸ್ಟ್ಯಾಚ್ಯೂ ಕೆಳಗಡೆನೆ ಯೋಗೇಶ್ವರ ಲಿಂಗನ ಸ್ಥಾಪಿಸಿದ್ದಾರೆ. ಅಲ್ಲಿ ನೀವು ಪೂಜೆನೂ ಸಹ ಮಾಡ್ಬೋದು. ಅಲ್ಲಿ ಪೂಜೆಗೆ ಅಂತೇಳಿ ಇಂತಿಷ್ಟು ರೇಟ್ ಇದೆ. ಆಮೇಲೆ ಅಲ್ಲಿ ಪ್ರಸಾದನೂ ಸಹ ಕೊಡ್ತಾರೆ. ಅಂದರೆ ನೀವು 100 ರೂಪೀಸ್ ಕೊಟ್ಟರೆ ಅಲ್ಲಿ ಎಳ್ಳಿನ ಉಂಡೆ ಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಖಂಡಿತವಾಗಿ ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಇದು. ನೀವು ಇಲ್ಲಿ ಬಂದರೆ ಸಹ ನಿಮಗೆ ಗೊತ್ತಾಗಲ್ಲ ಈ ಪ್ಲೇಸಲ್ಲಿ ಎಷ್ಟು ಚೆನ್ನಾಗಿ ಫೀಲಿಂಗ್ ಇದೆ. ಲೈಫಲ್ಲಿ 1 ಟೈಮ್ ಆದರೂ ಈ ಪ್ಲೇಸ್ನ ನೀವು ವಿಸಿಟ್ ಮಾಡಲೇಬೇಕು. ನಿಮಗೆ ನಮ್ಮ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.